ಶರಣ್ ಪಿರೇರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಹೇಗಿದ್ದೀರಿ? ಇವತ್ತು ನಾನೊಂದು ಹೊಸ ವಿಡಿಯೋದ ಒಟ್ಟಿಗೆ ಬಂದಿದ್ದೇನೆ. ಏನಂದ್ರೆ ಜ್ಯೂಸ್. ಸೊ ಲಾಸ್ಟ್ ವಿಡಿಯೋಸ್ ಜ್ಯೂಸ್ ಇತ್ತು. ಈ ವಿಡಿಯೋ ಇನ್ನೊಂದು ಜ್ಯೂಸ್ ಬಗ್ಗೆ. ಸೊ ಶುಗರ್ ಕ್ಯಾನ್ ಜ್ಯೂಸ್, ತುಳುವಲ್ಲಿ ನಾವು ಕರ್ಮು ಜ್ಯೂಸ್ ಹೇಳ್ತೇವೆ. ಸೊ ಇಲ್ಲಿ ನಾವು ಕರ್ಮು ತುಳು ಲ್ಯಾಂಗ್ವೇಜ್ ಬಾರಿ ಫೇಮಸ್ ಉಂಟು. ಸೊ ಶುಗರ್ ಕ್ಯಾನ್ ಜ್ಯೂಸ್ ಬಾರಿ ಒಳ್ಳೇದು ಜೀವಕ್ಕೆ. ಸೊ ಎಲ್ಲರೂ ಕುಡಿತಾರೆ. ಸಮ್ಮರ್ ಸೀಸನ್ ಅಂತೂ ಹೈ ಡಿಮಾಂಡ್. ಸೊ ನೀವು ಸಹ ಕುಡಿಬಹುದು. ಸೊ ನೀವು ಸಹ ಕುಡಿತಾರ ಅಂತ ಫ್ರೆಂಡ್ಸ್. ನಾವೆಲ್ಲರೂ ಶುಗರ್ ಕ್ಯಾನ್ ಜ್ಯೂಸ್ ಕುಡಿತೇವೆ. ಶುಗರ್ ಕ್ಯಾನ್ ಜ್ಯೂಸ್ ಅಲ್ಲಿ ಪ್ರಾಫಿಟ್ ಉಂಟಂತ ಯಾರಿಗೆ ಸಹ ಗೊತ್ತುಂಟಾ ಇಲ್ವಾ ಅಂತ ಗೊತ್ತಿಲ್ಲ. ಆದ್ರೆ ಶುಗರ್ ಕ್ಯಾನ್ ಬಿಸ್ನೆಸ್ ಅಲ್ಲಿ ಎಲ್ಲ ಒಳ್ಳೆ ಪ್ರಾಫಿಟ್ ಉಂಟು. ಲೋಕಲ್ ಬಿಸ್ನೆಸ್, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಹೇಳ್ಬೋದು. ಸೊ ಆ ಬಿಸ್ನೆಸ್ ಅಲ್ಲಿ ನಮಗೆ ಪ್ರಾಫಿಟ್ ಉಂಟೋ ಇಲ್ವಾ ಅಂತ ಈ ವಿಡಿಯೋ ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಕಂಪ್ಲೀಟ್ ಡೀಟೇಲ್ ಕೊಡ್ತೇವೆ ನಾವು. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನಮ್ಮ ಚಾನಲ್ ಇಷ್ಟು ತನಕ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇದ್ರೆ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥದೇ ವಿಡಿಯೋಸ್, ಬಿಸ್ನೆಸ್ ಐಡಿಯಾಸ್ ನಿಮಗೆ ಈ ಚಾನಲ್ ಅಲ್ಲಿ ನಿಮಗೆ ಸಿಗ್ತದೆ. ಈಗ ವಿಡಿಯೋ ನಾವು ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಶುಗರ್ ಕ್ಯಾನ್ ಜ್ಯೂಸ್ ಬಿಸ್ನೆಸ್ ಓನರ್. ಸೊ ಕಬ್ಬಿನ ಜ್ಯೂಸ್ ಮಾಡುವವರು ಸರ್ ನಮ್ಮೊಟ್ಟಿಗೆ. ಅವರ ಹೆಸರು ದಯಾನಂದ್ ಪೂಜಾರಿ. ಸರ್ ಹೇಗಿದ್ದೀರಿ? ಓಕೆ ಸರ್, ಇದೊಂದು ಬಿಸ್ನೆಸ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? 10 ವರ್ಷದಿಂದ. ಓಕೆ, ಇಲ್ಲೇ 10 ವರ್ಷದಿಂದ ಮಾಡ್ತಿದ್ದೀರಾ? ಇಲ್ಲಿ 10 ವರ್ಷದಿಂದ ಮಾಡ್ತಿದ್ದೀವಿ. ನಮ್ಮ ಊರಲ್ಲಿ 2 ವರ್ಷ ಅಲ್ಲಿ ಮಾಡ್ತೀವಿ. ಓಕೆ, ಈ ಬಿಸ್ನೆಸ್ ಒಂದು ಮಾಡ್ಲಿಕ್ಕೆ ಹೇಗೆ ಐಡಿಯಾ ಬಂತು ನಿಮಗೆ? ಐಡಿಯಾ ಅಂದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಮಾಡುವಂತ ಅನಿಸ್ಕೊಂಡು. ಓಕೆ, ಸ್ವಂತ ಬಿಸ್ನೆಸ್ ಅನ್ನು ಮಾಡುವಂತ ಆಲೋಚನೆ ಮಾಡಿದ್ದೆ. ಓಕೆ, ಹಾಗೆ ಇದರಲ್ಲಿ ಒಂದು ಮಾಡುವಂತ ಓಕೆ ಇದರಲ್ಲಿ ನಮಗೆ ಪ್ರಾಫಿಟ್ ಎಲ್ಲ ಬರ್ತಾ ಇದೆ. ಓಕೆ, ಈ ಮಿಷಿನಿಗೆ ಎಂತ ಹೇಳ್ತಾರೆ? ಹೆಸರು ಎಂತ ಈ ಮಿಷಿನ್? ಕಬ್ಬಿನ ಹಾಲು ಅಂತ. ಕಬ್ಬಿನ ಮಿಷಿನ್. ಕಬ್ಬಿನ ಮಿಷಿನ್ ಇಂಗ್ಲಿಷ್ ಅಲ್ಲಿ ಶುಗರ್ ಕ್ಯಾನ್ ಜ್ಯೂಸ್ ಅಂತ ಹೇಳ್ತಾರೆ. ಹೌದು. ಈ ಮಿಷಿನ್ ನೀವು ಎಲ್ಲಿಂದ ಪರ್ಚೇಸ್ ಮಾಡಿದ್ದು? ಇದು ಶಿವಮೊಗ್ಗದಿಂದ. ಶಿವಮೊಗ್ಗ. ಈಗ ಎಷ್ಟು ರೇಟ್ ಉಂಟು ಇದಕ್ಕೆ ನಾನು ಮೊದಲು ತರುವಾಗ 65,000 ಇತ್ತು. 65 ಇಲ್ಲಿಗೆ ತರುವಾಗ 70,000 ಆಗ್ತದೆ. ಓಕೆ, ಈಗೊಂದು 80-85,000 ತನಕ ಆಗ್ತದೆ. ಈಗ ಈ ಇಲ್ಲಿದ್ದು ರೇಟ್ 85,000 ತನಕ ಇರಬಹುದು. ನಿಮ್ಮ ಆಚೆ ಡಿಫ್ರೆಂಟ್ ಇರಬಹುದು, ಯಾಕಂದ್ರೆ GST ಎಲ್ಲ ಸೇರಿ. ಮತ್ತೆ ಇಲ್ಲಿ ಎಷ್ಟು ಜ್ಯೂಸಿಗೆ ಒಂದು ಗ್ಲಾಸ್ ಜ್ಯೂಸಿಗೆ ಎಷ್ಟು ತಗೊಂಡು? ಇಲ್ಲಿ ಒಂದು ಗ್ಲಾಸ್ ಜ್ಯೂಸಿಗೆ 25 ರೂಪಾಯಿ ತಗೊಳ್ತೀವಿ. ಮೊದಲು 20 ರೂಪಾಯಿ ಇತ್ತು. ಕಬ್ಬಿಂದು ಸಹ ರೇಟ್ ಜಾಸ್ತಿ ಆಗಿದೆ. ಓಕೆ, ಹಾಗೆ ಈಗ 25 ರೂಪಾಯಿ ಮಾಡ್ತೀವಿ. 25 ಒಂದು ಗ್ಲಾಸಿಗೆ. ಈಗ ಒಂದು ದಿವಸಕ್ಕೆ ಎಷ್ಟು ಗ್ಲಾಸ್ ಸೇಲ್ ಆಗ್ತದೆ? ಅದು ಹೇಳಲಿಕ್ಕೆ ಆಗಿಲ್ಲ. 100 ಗ್ಲಾಸ್ ಹೋಗ್ತದೆ, ಒಂದು 80 ಗ್ಲಾಸ್ ಹೋಗ್ತದೆ. ಓಕೆ, ಡಿಪೆಂಡ್ಸ್. ಒಂದು ಯಾವಾಗ ನಿಮ್ಗೆ ಜಾಸ್ತಿ ಹೋಗ್ತದೆ? ಮಾರ್ಚ್ ಏಪ್ರಿಲ್ ಇಂದ ಸ್ವಲ್ಪ ಜಾಸ್ತಿ. ಓಕೆ, ಸಮ್ಮರ್ ಸೀಸನ್ ಅಲ್ಲಿ ಜಾಸ್ತಿ, ಬೇಸಿಗೆಗಾಲ. ಹೌದು. ಓಕೆ, ಈ ಶುಗರ್ ಕ್ಯಾನ್ ಎಲ್ಲಿಂದ ತರ್ತೀರಿ? ಇದು ಶಿವಮೊಗ್ಗದಿಂದ ತರ್ತೇವೆ, ರಿಬ್ಬನ್ಪೇಟೆ. ಅಲ್ಲಿಂದ ಕಬ್ಬು ಇಲ್ಲಿಗೆ ನಾವು. ಓಕೆ, ತರ್ಲಿಕ್ಕೆ ನಿಮ್ಗೆ ಒಂದು ಎಷ್ಟಾಗ್ತದೆ? ಇಲ್ಲಿ ಅಂದ್ರೆ ನಾವು ತರುವುದಿಲ್ಲ, ಲೈನ್ಗೆ ಹಾಕ್ತಾರೆ ಅವರು. ಓಕೆ, ಡೈಲಿ ಹಾಕ್ತೀರಿ? ಇಲ್ಲ, ವಾರಕ್ಕೆ 2 ಸಲ. ಅನ್ ಸೀಸನ್ ಅಲ್ಲಿ ಸ್ವಲ್ಪ ಒಂದು ವಾರಕ್ಕೆ 1 ಸಲ ಬರ್ತಾರೆ. ಓಕೆ, ಸೀಸನ್ ಅಲ್ಲಿ 2 ಇಲ್ಲ ಇದ್ರೆ 3 ಸಲ ಬರ್ತಾರೆ. ಓಕೆ, ಅದು ಒಂದು ಎಷ್ಟು ಸಿಗ್ತದೆ ಕಟ್ಟಲ್ಲಿ ಕೊಡೋದು? ಒಂದು ಕಟ್ಟಲ್ಲಿ 10 ಪೀಸ್ ಬರ್ತದೆ. ಒಂದು ಉದ್ದ ಕೋಲು 10 ಕೋಲು ಬರ್ತದೆ. ಓಕೆ, 10 ಕೋಲಿಗೆ ಒಂದು ಎಷ್ಟು ಕೊಡ್ತೀರಿ? 250 ರೂಪಾಯಿ. 10 ಕೋಲಿಗೆ 250 ರೂಪಾಯಿ ನಮ್ಗೆ ಈಗ. ಓಕೆ, ಈಗ ಹಾಕ್ತಾರೆ. ಸೀಸನ್ಗೆ ಹೋದ ಸಲ 350 ತನಕ ಆಗಿದೆ. ಹೋದ ಸಲ ಹೋಲ್ಸೇಲ್ ರೇಟ್. ಹೌದು. ಸಮ್ಮರ್ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ. ಓಕೆ, ಈ ಗ್ಲಾಸ್ ಅಲ್ಲಿ ನೀವು ಕೊಡುದು? ಹೌದು, 250 ml ಗ್ಲಾಸ್ ಅದು. 250 ml ಗ್ಲಾಸ್. ಸೊ ನೀವು ಈಗ ಫಂಕ್ಷನ್ ಗೆಲ್ಲ ಹೋಗ್ತೀರಾ? ಫಂಕ್ಷನ್ ಎಲ್ಲ ಮಾಡ್ತೇವೆ ನಾನು. ಹಾಗೆ ಸಹ ಜ್ಯೂಸ್ ತಗೊಂಡು ಹೋಗ್ತೀರಾ? ಹಾಗೆ ಅಂದ್ರೆ ಇದು ಗಾಡಿಯನ್ನ ತಗೊಂಡು ಹೋಗ್ತೇವೆ. ಸೊ ಈ ಗಾಡಿ ಎಲ್ಲ ಸೆಟಪ್ ಮಾಡ್ಲಿ ನಿಮ್ಗೆ ಅದು ಎಷ್ಟಾಯ್ತು? ಅದೊಂದು 1,20,000 ಆಗಿದೆ ಆಗ. ಓಕೆ, ಸೊ ಆಚೆ ಈಚೆ ತಗೊಂಡು ಹೋಗ್ಬೋದು? ಎಲ್ಲಿಗೆ ತಗೊಂಡು ಹೋಗ್ಬೋದು. ಓಕೆ, ಹೊಸಬ್ರು ಮಾಡೋದಾದ್ರೆ ಈ ಬಿಸ್ನೆಸ್ ಮಾಡ್ಬೋದಾ? ಮಾಡ್ಬೋದು. ಅದ್ರಲ್ಲಿ ಕಷ್ಟ ಉಂಟು. ಖಾಲಿ ಕಬ್ಬು ತಂದು ಕೊಡ್ಲಿಕ್ಕಿಲ್ಲ, ಅದಕ್ಕೆ ಕ್ಲೀನ್ ಮಾಡ್ಲಿಕ್ಕೆ ಸಪೋರ್ಟ್ಗೆ ಒಂದು ಜನ ಬೇಕು ನಮ್ಗೆ. ಓಕೆ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಕೆಲಸಗಾರ ಬೇಕು. ಯಾರಾದ್ರೂ ಒಬ್ರು ಬೇಕಾಗ್ತದೆ. ನೀವು ಕೆಲಸಗಾರ ಇಟ್ಟಿದ್ದೀರಾ? ನೀವೇ ಮಾಡ್ತೀರಾ? ನಾನೇ ಮಾಡ್ತಿದ್ದೀನಿ. ನೀವೇ ಮಾಡ್ತಿದ್ದೀರಿ. ನಿಮ್ಗೆ ಫಂಕ್ಷನ್ ಏನೋ ಇದ್ರೆ ನಾನು ಮಧ್ಯಾಹ್ನ ನಂತರ ರಜೆ ಮಾಡಿ ಅದನ್ನ ಕಬ್ಬೆಲ್ಲ ಕ್ಲೀನ್ ಮಾಡಿಕೊಂಡು ಮರು ದಿವಸಕ್ಕೆ ರೆಡಿ ಮಾಡಿರ್ತೀನಿ. ಓಕೆ, ಈ ಶುಗರ್ ಕ್ಯಾನ್ ಯಾವಾಗ ಹಾಳಾಗ್ತದ? ಇಡ್ಬೋದಾ? ನಾವು ಸ್ಟಾಕ್ ಇಡ್ಬೋದಾ? ಕಬ್ಬು ಕ್ಲೀನ್ ಮಾಡಿದ್ರೆ ನಮ್ಗೆ 1 ವಾರ ತನಕ ಇಡಬಹುದು. ಕ್ಲೀನ್ ಮಾಡಿ ಆದ್ರೆ ಒಂದು 2 ದಿವಸ ಮಾತ್ರ. ಅದು ಸಹ ಕಪ್ಪಾಗ್ತದೆ, ಇದಾಗ್ತದೆ, ಡಸ್ಟ್ ಬರ್ತದೆ ಮೇಲೆ. ಓಕೆ, ಅದು ಗ್ರೀನ್ ಕಲರ್ ತರ ಆಗ್ತದೆ, ಫಂಗಸ್ ತರ ಆಗ್ತದೆ. ಅದು ಮತ್ತೆ ಜ್ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಸಾಡ್ಬೇಕು. ಹಾಗೆ ನಿಮ್ಗೆ ಆಗ್ತದ? ನಾನು ಅಂದ್ರೆ ನನಗೆ ಎಷ್ಟು ಬೇಕು ಅಷ್ಟೇ ನಾನು ಇದು ಕ್ಲೀನ್ ಮಾಡಿಕೊಂಡು ತರ್ತೇನೆ. ಸ್ವಲ್ಪ. ಹೌದು, ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದು ಮಾಡ್ತೇನೆ. ಅನ್ ಸೀಸನ್ ಅಲ್ಲಿ ಸ್ವಲ್ಪ ಎಷ್ಟು ಬೇಕು ನಮ್ಗೆ ಒಂದು ಗೊತ್ತಾಗ್ತದೆ. ದಿನಕ್ಕೆ ಎಷ್ಟು ವ್ಯಾಪಾರ ಆಗ್ತದೆ, ವ್ಯಾಪಾರ ಆಗ್ಬಹುದು, ಗೊತ್ತಾಗ್ತದೆ. ಈಗ ತಂದದ್ದು ಎಲ್ಲ ಖಾಲಿಯಾಗಿ ಹೋಗ್ತೀರಾ ಹಿಂದೆ? ಇಲ್ಲಪ್ಪ, ನಮ್ಗೆ ಎಷ್ಟು ಬೇಕಾ ಅಷ್ಟೇ ಇದು ಮಾಡ್ತೇನೆ. ಈಗ ಅನ್ ಸೀಸನ್ ಅಲ್ಲ, ಜಾಸ್ತಿ ಇಲ್ಲ. ಈಗ ಚಳಿ ಬಂದ್ರೆ ಶೀತ, ಜ್ವರ, ಕೆಮ್ಮು ಎಲ್ಲ ಇರ್ತದಲ್ಲ. ಹೌದು, ಈ ಕಡಿಮೆ ಕುಡಿತಾರೆ. ಓಕೆ, ಸೀಸನ್ ಈಗ ಬಿಸಿಲು ಜಾಸ್ತಿ ಆದ್ರೆ ಸ್ವಲ್ಪ ಜಾಸ್ತಿ ಕುಡಿತಾರೆ ಹಾಗೆ. ಓಕೆ. ಮತ್ತೆ
ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇದೊಂದು ಚಿಕ್ಕ ಬಿಸ್ನೆಸ್ ಹೇಳ್ಬೋದು, ಸ್ಮಾಲ್ ಸ್ಕೇಲ್ ಬಿಸ್ನೆಸ್. ಇದಕ್ಕೆ ಗವರ್ಮೆಂಟ್ ಇಂದ ಹೆಲ್ಪ್ ಸಿಗ್ತದ, ಸಬ್ಸಿಡಿ ಸಿಗ್ತದ? ಇಲ್ಲ, ನಾನು ಮೊದಲು ಮಾಡುವಾಗ ಸಬ್ಸಿಡಿ ನನಗೆ ಅದ್ರದ್ದು ಏನು ಗೊತ್ತಿಲ್ಲ, ಪ್ರೊಸೀಜರ್ ಎಂತಂದ ಗೊತ್ತಿಲ್ಲ. ಈಗೆಲ್ಲ ಸಿಗ್ಬಹುದು. ಸೊ ಸರಿ ಗೊತ್ತಿಲ್ಲ, ಆದ್ರೆ ಸಿಗ್ಬಹುದು. ಸೊ ನೀವು ರಿಸರ್ಚ್ ಮಾಡಿ ಅಪ್ಲೈ ಮಾಡಬಹುದು. ಮತ್ತೆ ಹೊಸಬ್ರು ಸ್ಟಾರ್ಟ್ ಮಾಡೋದಾದ್ರೆ ಎಂತ ಹೇಳ್ತೀರಿ? ಈ ಬಿಸ್ನೆಸ್ ಮಾಡಬಹುದಾ? ಮಾಡಬಹುದಪ್ಪ. ಈಗ ಅಂದ್ರೆ ಎಲ್ಲರೂ ಈಗ ರೋಡ್ ಸೈಡ್ ಅಲ್ಲಿ ತುಂಬಾ ಜನ ಮಾಡಿದ್ದಾರೆ ಈಗ. ಹೌದೌದು. ಸೊ ಇದು ಸಮ್ಮರ್ ಸೀಸನ್ ಬಾಯಾರಿಕೆಗೆ ತುಂಬಾ ಒಳ್ಳೇದು. ಹೌದೌದು. ಸೊ ಹೆಲ್ದಿ ಜ್ಯೂಸ್, ಎಂತ ಕೆಮಿಕಲ್ ಮಿಕ್ಸ್ ಇಲ್ಲ, ಇಲ್ಲ, ಆರ್ಗ್ಯಾನಿಕ್ ಜ್ಯೂಸ್. ಸೊ ಇದೊಂದು ಜ್ಯೂಸ್ ಮಾಡ್ಲಿಕ್ಕೆ ನೀವು ಎಂತೆಲ್ಲ ಹಾಕ್ತೀರಿ? ಇದಕ್ಕೆ ಲಿಂಬೆ, ಶುಂಠಿ ಅದೇ ಹಾಕುದು, ಬೇರೆ ಏನು ಹಾಕಲ್ಲ. ಹೌದು, ಬೇರೆ ಏನು ಹಾಕಲ್ಲ. ಕೆಲವರು ಕುಡಿತಾರೆ, ಖಾಲಿ ಏನು ಪ್ಲೈನ್ ಕುಡಿತಾರೆ, ಏನು ಹಾಕದೆ ಕುಡಿತಾರೆ. ಕೆಲವರಿಗೆ ಹಾಗೆ ಇಷ್ಟ ಆಗ್ತದೆ, ಕೆಲವರು ಲಿಂಬೆ ಶುಂಠಿ ಬೇಕಂತಾರೆ, ಅದು ಒಳ್ಳೇದಾಗ್ತದೆ. ಹಾಗೆ ಮತ್ತೆ ಈ ಮಿಷಿನರಿ ಮೇಂಟೆನೆನ್ಸ್ ಉಂಟಾ? ಮೇಂಟೆನೆನ್ಸ್ ಬರ್ತದೆ. ನಾವು ನಡುವಿನಲ್ಲಿ ಏನಾದ್ರು ಬಿದ್ರೆ ಸಾಫ್ಟ್ವೇರ್ ಸ್ಲೀವ್ ಎಲ್ಲ ಹೋದ್ರೆ ಎಲ್ಲ ಹಾಕ್ಬೇಕಾಗ್ತದೆ. ಅದಕ್ಕೊಂದು ಈಗ ನೀವು ಮೇಂಟೆನೆನ್ಸ್ ಎಷ್ಟು ತಿಂಗಳಿಗೆ ಒಂದ್ಸರಿ ಮಾಡ್ತೀರಿ? ಇಲ್ಲ, ನಾನು ಎಷ್ಟು ವರ್ಷಕ್ಕೆ ಒಮ್ಮೆ ಮಾಡ್ತೇನೆ. ಅದ್ರ ಮೊದಲು ಏನಾದ್ರು ತೊಂದರೆ ಬಂದ್ರೆ ಅದನ್ನು ಸರಿ ಮಾಡ್ತೇನೆ. ಸರ್, ಇದೊಂದು ಸ್ಟಾರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಎಂತಾದ್ರೆ ಪರ್ಮಿಷನ್ ಬೇಕಾ, ಇಲ್ಲ ಎಂತಾದ್ರೆ ಪೇ ಮಾಡ್ಲಿಕ್ಕೆ ಉಂಟಾ? ಅಂದ್ರೆ ಇದು ಈ ಜಾಗಕ್ಕೆ ನಾವು ನಿಲ್ಲುವುದಾದ್ರೆ, ಇಲ್ಲಿ ನಿಂತು ನಾವು ವ್ಯಾಪಾರ ಮಾಡುದಾದ್ರೆ ಇಲ್ಲಿ ನಮ್ಮ ಕಾರ್ಕಳ ಪುರಸಭೆಗೆ ಇದು ಪೇ ಮಾಡ್ಲಿಕ್ಕೆ ಉಂಟು. ಸೊ ಇಲ್ಲಿ ಬೇರೆಯವ್ರು ನಿಂತರು ಸಹ ಪೇ ಮಾಡ್ಲೇಬೇಕು. ಸೊ ಅದೆಲ್ಲ ನೋಡಿ ಈ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಉಂಟಾ? ಉಂಟು, ತೊಂದ್ರೆ ಇಲ್ಲ. ವ್ಯಾಪಾರ ಆದ್ರೆ ತೊಂದ್ರೆ ಇಲ್ಲ. ಒಂದು ಎಷ್ಟು ಪರ್ಸೆಂಟೇಜ್ ಅಂದ್ರೆ ಹೇಳ್ಲಿಕ್ಕೆ ಆಗಲ್ಲ. ದಿನಕ್ಕೆ ವ್ಯಾಪಾರ ಆದ ಹಾಗೆ. ಜಾಸ್ತಿ ಇದ್ರೆ ಜಾಸ್ತಿ ಆಗುದು, 3,000 4,000 ಸಹ ಆಗ್ತದೆ. ಇಲ್ಲಾದ್ರೆ 2,000 1,800 ಹಾಗೆ ಸಹ ಆಗ್ತದೆ. ಸೀಸನ್ ಅಲ್ಲಿ 4,000 ತನಕ ಆಗ್ತದೆ. ಓಕೆ. ಮತ್ತೆ ಅದೊಂದು ಬೇರೆ ಮಿಷಿನ್ ಉಂಟಲ್ಲ ಸರ್, ಆಟೋಮೆಟಿಕ್. ಹೌದು. ಅದಕ್ಕೆ ಮತ್ತೆ ಇದಕ್ಕೆ ಎಂತ ಡಿಫ್ರೆನ್ಸ್? ಅದಕ್ಕೆ ಅಂದ್ರೆ ಒಂದೇ ಸಲ ಕಬ್ಬು ಹಾಕುದಲ್ಲ, ಇದಕ್ಕೆಂದ್ರೆ 3-4 ಸಲ ಹಾಕ್ತೇವೆ ನಾವು. ಓಕೆ. ಅದು ಒಳ್ಳೇದಾ ಇದು ಒಳ್ಳೇದಾ? ನನಗೆ ಅಂದ್ರೆ ನಾನು ಅದು ಯೂಸ್ ಮಾಡ್ಲಿಲ್ಲ, ನಾನು ಇದೇ ಯೂಸ್ ಮಾಡ್ತೇನೆ. ನನ್ನ ಅಂದಾಜಿನ ಪ್ರಕಾರ ಇದೇ ಒಳ್ಳೇದು ನನಗೆ. ಓಕೆ. ಅಂದ್ರೆ ಅದ್ರದ್ದು ರಸ ಎಲ್ಲ ಫುಲ್ಲು, ಕಬ್ಬಿನ ರಸ ಎಲ್ಲ ಇದ್ರಲ್ಲಿ ತೆಗಿಲಿಕ್ಕೆ ಆಗ್ತದೆ ನಮ್ಗೆ. ಓಕೆ ಹಾಗೆ. ಹೌದು. ಸರಿ. ಮತ್ತೆ ಈ ಇನ್ಫಾರ್ಮೇಶನ್ ಕೊಟ್ಟಾಕೆ ಸರಿಗೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಟೈಮ್ ಕೊಟ್ಟಾಕೆ, ಇನ್ಫಾರ್ಮೇಶನ್ ಕೊಟ್ಟಾಗೆ. ಸೊ ಎಂತಾದ್ರೆ ಕ್ಲಾರಿಫಿಕೇಶನ್ ಇದ್ರೆ ಕಮೆಂಟ್ ಮಾಡಿ ಹೇಳಿ, ಸರ್ ಹತ್ರ ಕ್ಲಾರಿಫೈ ಮಾಡಿ ಮತ್ತೆ ಕಮೆಂಟ್ ರಿಪ್ಲೈ ಕೊಡ್ತೇನೆ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಹೇಗಿತ್ತಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟು ತನಕ ನನ್ನ ಚಾನಲ್ ಐಡಿಯಾಸ್ ವಿತ್ SP ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಇನ್ನು ನಾನು ನೆಕ್ಸ್ಟ್ ಡೀಟೇಲ್ ಸಿಗುತ್ತೇನೆ. ಬೈ ಬಾಯ್.